Hello my dear students. Hello my dear students. So we will be discussing this class 10th revision now. So you already know the pattern. So just I am going to discuss what type of questions may come. That is class 10 QP revision QP ways. You have to say this as a ways. Question paper ways ಯಾವ type ಇರ್ತದೆ. Question paper will be ABCD part. A ಒಳಗೆ ನೋಡ್ರಿ 1 ರಿಂದ 16 ಡೈರೆಕ್ಟ್ ಕ್ವೆಶ್ಚನ್ 16 ಮಾರ್ಕ್ಸ್ 17 ರಿಂದ 20 ಹೆಂಗೆ ಇರ್ತಾವ ನೋಡ್ರಿ ಇದ್ರೊಳಗೆ 5 ಕ್ವೆಶ್ಚನ್ಸ್ ಇರ್ತಾವ. ಸೊ 18 ರಿಂದ 20 ಇವೆಲ್ಲ 5 ಕ್ವೆಶ್ಚನ್ ಇರ್ತಾವ. ಸೊ 5 ರಾಗ ನೀವು 4 ಆನ್ಸರ್ ಮಾಡಬೇಕು. ಸೊ ಕೂಡಿ ಅಂದ್ರೆ ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಇಲ್ಲಿ 4 4 4 ದ 16 ಮಾರ್ಕ್ಸ್ ಇವೆರಡು ಕೂಡಿ 32 ಮಾರ್ಕ್ಸ್. ಸೊ ಇಲ್ಲಿ ನೋಡ್ರಿ ಇಟ್ ಈಸ್ ಆಲ್ರೆಡಿ ಡಿಸ್ಕಸ್ಡ್. ಒಂದು ನಿಮ್ಗೆ ಸಿಲೆಬಸ್ಗೆ ಆಗಿಲ್ಲ, ಸೊ ಅದು ಆಲ್ರೆಡಿ ಮ್ಯಾಲೆ ಇದನ್ನ ಕೊಟ್ಟಿರ್ತಾರ ಅವರು. ಸೊ ಫಾರ್ ಎಕ್ಸಾಂಪಲ್ 19th ಕ್ವಶನ್ ಇಟ್ ಈಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್. 18th ಕ್ವಶನ್ ಆಗಿಲ್ಲ, 19th ಆಗಿಲ್ಲ. ಸೊ ಅವಾಗ ನೀವು ಏನ್ ಮಾಡ್ಬೇಕಾಗ್ತದ? 18th ಆಗಿಲ್ಲ, ರೀಡ್ ದ ಫಾಲೋವಿಂಗ್, ಆನ್ಸರ್ ಎನಿ 4 ಕ್ವಶನ್. ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಂದ್ರೆ ನೀವು ಅಲ್ಲಿ ಏನು ಮಾಡಬೇಕು, 18.1 to 18.5 ಇರ್ತದೆ. ಸೊ ನಿಮಗೆ ತಿಳಿತು ಬರೀರಿ, ತಿಳಿಲಿಲ್ಲ ಅಂದ್ರೆ ಯು ಕ್ಯಾನ್ ಕಾಲ್ ಮೀ. ನಾ ಅದನ್ನ ನೋಡಿ ಹೇಳ್ತೀನಿ. ಅಥವಾ ಯು ಜಸ್ಟ್ ಬೆಟರ್ ರೈಟ್ ಇಟ್ ಈಸ್ ಮ್ಯಾಲೆ ಇರ್ತದೆ, ಮ್ಯಾಲೆ ಇದ್ದದ್ದು ನೋಡಿ ಬರೆದು ನಡೀತದೆ. ಓಕೆ, ಆಲ್ರೆಡಿ ಡಿಸ್ಕಸ್ ಆಗ್ಯದ ಇದು 19th 18th. ಸೊ ಇದಾದ್ಮೇಲೆ 2 ಮಾರ್ಕಿನ ಇರ್ತಾವೆ. 2 ಮಾರ್ಕ್ ಕ್ವಶನ್ ದೇರ್ ವಿಲ್ ಬಿ ಹೌ ಮೆನಿ ಕ್ವಶನ್ಸ್ ಆರ್ ದೇರ್? 21 to 26. 7 questions of 2 mark, 7 into 14. Then 27 to 13. Sorry, 6 into 2, 12. 27 to 33. You 7 ಆಗ್ತಾವು. 7 into 3, 21. Last 34 to 36, 5 mark. 3 only 3 questions. 5 into 3, 15. ಅದು ನೋಡಿ 15, 12, 21, 33, 48, 32, 80. 80 ಮಾರ್ಕಿಂದ ಆಗ್ತದೆ. ಸೊ ಇಂಟರ್ನಲ್ ಚಾಯ್ಸಸ್ ಇರ್ತಾವೆ, ಎಕ್ಸ್ಟರ್ನಲ್ ಚಾಯ್ಸಸ್ ಇರಂಗಿಲ್ಲ. ಅಂದ್ರೆ ಸಾಲ್ವ್ ಎನಿ 5, ಸಾಲ್ವ್ ಎನಿ 4 ಇರಂಗಿಲ್ಲ. ಬಟ್ ಒಂದ ಕ್ವಶನ್ ಕೆಳಗೆ ಇನ್ನೊಂದು ಕ್ವಶನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್, ಡಿಫೈನ್ ಕ್ಯಾಟಲಿಸ್ಟ್ ಆರ್ ಡಿಫೈನ್ ಡಿಕಂಪೋಸಿಷನ್ ರಿಯಾಕ್ಷನ್. ಈ ಟೈಪ್ ಆರ್ ಅವೆರಡರಾಗ ಒಂದು ಸಾಲ್ವ್ ಮಾಡ್ಬೋದು. ಸೊ ದೆನ್ ವಾಟ್ ಟೈಪ್ ಆಫ್ ಕ್ವಶನ್ ಬರೋದು? ಕೆಮಿಕಲ್ ನೇಮ್ ಅಂಡ್ ಕೆಮಿಕಲ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ, ಕೆಮಿಕಲ್ ನೇಮ್ ಅಂಡ್ ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್, ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್, SI unit of current, name the device converting electrical energy to mechanical energy, digestion process, respiration process, role of pancreas in digestion of food, after whitewashing the walls. Assertion region ನೋಡ್ರಿ 14ನೇದು 15ನೇದು 16ನೇದು ಕ್ವಶನ್ ಅಸರ್ಷನ್ ಅಂಡ್ ರೀಸನ್ ಇರ್ತಾವ. 14th 15th 16th ಕ್ವಶನ್ ಅಸರ್ಷನ್ ಅಂಡ್ ರೀಸನ್. ಹಂಗಂದ್ರೆ ಏನು? ಒಂದು ಅಸರ್ಷನ್ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟ್, ಅದ್ರ ತೆಳಗೆ ರೀಸನ್ ಕೊಟ್ಟಿರ್ತಾರೆ. ಎರಡೂ ಕರೆಕ್ಟ್ ಇತ್ತಂದ್ರೆ ಆಪ್ಷನ್ ಎ ಅಂತ ಬರಿಬೇಕು ನೀವು. ಎರಡೂ ಕರೆಕ್ಟ್ ಇದ್ದ ಮತ್ತೆ ಏಕ್ ಆರ್ ರಿಲೇಟೆಡ್ ಐತಿ ಅಂದ್ರೆ, ನಾ ಈಗಾಗಲೇ ಹೇಳಿದ್ದೀನಿ, ಏಕ್ ಆರ್ ರಿಲೇಟೆಡ್ ಇತ್ತಂದ್ರೆ ಎ. ಎರಡೂ ಕರೆಕ್ಟ್ ಇದ್ದು ಏಕ್ ಆರ್ ರಿಲೇಟೆಡ್ ಅಂದ್ರೆ ಬಿ. ಓಕೆ, ಒಂದನೇದು ಕರೆಕ್ಟ್ ಐತಿ, ಎರಡನೇದು ತಪ್ಪಿದ್ರೆ ಸಿ. ಎರಡನೇದು ತಪ್ಪೈತಿ, ಒಂದನೇದು ಕರೆಕ್ಟ್ ಇದ್ರೆ ಡಿ. ಸಾರಿ, ಒಂದನೇದು ಕರೆಕ್ಟ್ ಇದೆ, ಎರಡನೇದು ತಪ್ಪಿದ್ರೆ ಸಿ. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಸಿ ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ, ಡಿ ಅಲ್ಲಿ ಬರ್ದಾರ ಕೊಟ್ಟಿರ್ತಾರೆ. ಅದ್ ಚಂದಾಗಿ ನೀಟಾಗಿ ಓದ್ಕೋಬೇಕು ನೀವು. ಸೊ ಅಫ್ಕೋರ್ಸ್ ನಿಮ್ಗೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಹಿಡಿತದೆ, ಬಟ್ ಸಮಾಧಾನದಲ್ಲಿ ತಗೊಂಡು ಬರೀಬೇಕು. ಸೊ ಅದಾದ್ಮೇಲೆ 17 to 20 ಕ್ವಶನ್ ಒಳಗೆ 5 ಸಬ್ ಪಾರ್ಟ್ಸ್ ಇರ್ತಾವು. ಅದ್ರೊಳಗೆ ನೀವು ಏನ್ ಮಾಡಬೇಕು? 4 ಸಬ್ ಪಾರ್ಟ್ಸ್ಗೆ ಆನ್ಸರ್ ಮಾಡಬೇಕು. ಸೊ 17th ಅಂತೂ ಆಲ್ರೆಡಿ ನಿಮ್ಗೆ ಸಿಲೆಬಸ್ಗೆ ಆಗ್ಯದ, ನೋ ನೀಡ್ ಟು ವರಿ ಅಬೌಟ್ ದಟ್. 17th 20th. 18th ಸಿಲೆಬಸ್ಗೆ ಆಗಿಲ್ಲ. ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಅದ. Metallic character, the ability of an atom to donate electrons and form positive ion is known as electropositivity or metallic character. Down the group, metallic character increases due to increase in atomic size, and across the period from left to right, electropositivity decreases due to a decrease in atomic size. Non-metallic character, the ability of an atom to accept electrons to form a negative ion is called non-metallic character of electronegativity. The elements having high electronegativity have a higher tendency to gain electron and form anion. Down the group, electronegativity decreases due to increase in atomic size, and across the period from left to right, electronegativity increases due to decrease in atomic size. ಇಷ್ಟಾಯ್ತು. ಅಲ್ಲಿ ಒಂದು ಗ್ರಾಫ್ ಕೂಡ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ದ ಗ್ರಾಫ್.
ಸೊ ಅದಕ್ಕೆ ಸಂಬಂಧಿಸಿದಂಗೆ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ರಿಪ್ರೆಸೆಂಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಅಲ್ಕಲಿ ಮೆಟಲ್ಸ್ ಪ್ಲಾಟೆಡ್ ಇನ್ ಗ್ರಾಫ್. ಸೊ ಮೋಸ್ಟ್ಲಿ ಇದು ನಿಮ್ಗೆ ತಿಳಿಯಂಗಿಲ್ಲ ಅನಿಸ್ತದ ನನಗೆ, ಬಟ್ ಯಾಕಂದ್ರೆ ಪೀರಿಯಾಡಿಕ್ ಟೇಬಲ್ದಾಗ ನಾ ಹೇಳಬೇಕಿದ್ರೆ ಫಿಫ್ತ್ ಚಾಪ್ಟರ್ದಾಗ. ಸೊ ಅವು ಸಿಲೆಬಸ್ಗೆ ಆಗಿಲ್ಲ ಅಂದರೂ ಅವೊಂದು 2 ಕ್ವಶನ್ ಕಳಿಸಿದ್ದಾರೆ. ಸಿ, ಐ ಹ್ಯಾವ್ ನಾಟ್ ದ ಹೋಲ್ ಕ್ವಶನ್ ಪೇಪರ್ ಈಸ್ ಡ್ರಾನ್ ಬೈ ಮೀ. ನಾನು ತೆಗೆದ ಕಂಪ್ಲೀಟ್ ಕ್ವಶನ್ ಪೇಪರ್, ಬಟ್ ಓನ್ಲಿ ದೀಸ್ ಕ್ವಶನ್ಸ್ 17 to 20 ಕ್ವಶನ್. ಯಾಕಂದ್ರೆ ಇದು ಇದನ್ನು ನಾನು ಚೇಂಜ್ ಮಾಡಬಹುದಾಗಿತ್ತು, ಬಟ್ ಯಾಕೆ ಚೇಂಜ್ ಮಾಡಿಲ್ಲ ಅಂದ್ರೆ ದಿಸ್ ಇಸ್ ನ್ಯೂ ಪ್ಯಾಟರ್ನ್. 17 ಇಂದ 20 ಕ್ವಶನ್ ಏನಂತಲ್ಲ ಹೊಸ ಪ್ಯಾಟರ್ನ್ ಇದೆ. ಇದು ಫೈನಲ್ ಎಕ್ಸಾಮಿಗೂ ಬರ್ತದೆ. ಓಕೆ, ಸೊ ನಾನು ಇದನ್ನು ಚೇಂಜ್ ಮಾಡಿದೆ ಅಂದ್ರೆ ನಿಮಗೆ ಹೆಂಗೆ ಬರ್ತದೆ ಕ್ವಶನ್ಸ್ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅದು ಹಂಗೆ ಇಟ್ಟು ಅದೊಂದು ಪಾರ್ಟ್ ಅಷ್ಟೇ ಹಂಗೆ ಇಟ್ಟು ಉಳಿದಿದ್ದೆಲ್ಲ ನಾನು ತೆಗೆದು, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಎಸ್, ಅದೊಂದು ಹಂಗೆ ಇಟ್ಟು. ಸೊ ಅದು ನಿಮ್ಗೆ ಗೊತ್ತಾಗ್ಯದ ಅನ್ಕೋತನು. ಗೊತ್ತಾಗಿರಲಿಲ್ಲ ಅಂದ್ರೆ ಜಸ್ಟ್ ಆನ್ ದ್ಯಾಟ್ ಡೇ ಯು ಕಾಲ್ ಮೀ, ಐ ವಿಲ್ ಸೆಂಡ್ ಯು ದ ಆನ್ಸರ್ಸ್ ಆರ್ ಐ ವಿಲ್ ಗಿವ್ ಯು ದ. 18th ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ರಿಪ್ರೆಸೆಂಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಅಲ್ಕಲಿ ಮೆಟಲ್ಸ್ ಪ್ಲಾಟೆಡ್ ಇನ್ ದ ಗ್ರಾಫ್. ಸೊ ಇಲ್ಲಿ 5 ಇರ್ತಾವೆ, 5ರಾಗ ನೀವು 4 ಆನ್ಸರ್ ಮಾಡಬೇಕು. ನೀವು 5ಕ್ಕೆ 5 ಆನ್ಸರ್ ಮಾಡಿಬಿಡ್ರಿ, ಒಂದು ಹೆಚ್ಚಾ ಕಡಿಮೆ. ಯಾಕಂದ್ರೆ ಒಂದು ಯಾವ್ದ್ರ ತಪ್ಪಾದ್ರೂ ಅಲ್ಲಿ ಬರ್ತದ. ಡಿಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಅಲ್ಕಲಿ ಮೆಟಲ್ಸ್ ಅವ್ನು ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ 18th 19th, or else if you want, so then you can directly write from there only. Yes, 19th ಹೋದ, 20th ಆಗ್ಯದ. This is regarding solenoid ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಿಮಗೆ ಮುಗಿದದ. ಸೊ ಅದಾದ್ಮೇಲೆ ಸೆಕ್ಷನ್ ಬಿ, ಇದು ಸೆಕ್ಷನ್ ಎ ಆತ. ಇದಷ್ಟು ಸೆಕ್ಷನ್ ಎ ಇದೆ. ಇನ್ ಸೆಕ್ಷನ್ ಬಿ ಏನ್ ಬರ್ತದೆ, ಇಲ್ಲಿ ಬರ್ತದೆ 2 ಮಾರ್ಕಿನ ಡಿಫೈನ್ ಫೋಟೋಸಿಂಥೆಸಿಸ್, ಡಿಫೈನ್ ಡೈಜೆಷನ್, ಡಿಫೈನ್ ಎಕ್ಸ್ಕ್ರೀಷನ್, ಡಿಫೈನ್ ರೆಸ್ಪಿರೇಷನ್, ಆ ಟೈಪ್ ಇರ್ತಾವೆ. ಯೂಸಸ್ ಆಫ್ ವಾಷಿಂಗ್ ಸೋಡಾ, ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ದೆನ್ ಯೂಸಸ್ ಆಫ್ ಕಾಪರ್ ಸಲ್ಫೇಟ್, ಆ ಟೈಪ್. ಯೂಸಸ್ ಆಫ್ ಲೈಮ್, ದೆನ್ birds and mammals have left and right side of the heart are separated. Give reasons. In birds and mammals, the left and right side of the heart are separated. Give reasons. Birds ಒಳಗೆ ಏನಿರ್ತದ, ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಏನಾಗಿರ್ತಾವೆ, ಸಪ್ರೇಟ್ ಇರ್ತಾವೆ. ಬರ್ಡ್ಸ್ ಆ್ಯಂಡ್ ಮಮಾಲ್ಸ್ ಅಂದ್ರೆ ನಾವು, ಮ್ಯಾಮಲ್ಸ್ ಅಂದ್ರೆ ನಾವು. ಯಾಕೆ ಸಪ್ರೇಟ್ ಇರ್ತಾವೆ ಹೇಳ್ರಿ? ಬಿಕಾಸ್ ವಿ ನೀಡ್ ಡಬಲ್ ಸರ್ಕ್ಯುಲೇಷನ್. ಬಿಕಾಸ್ ದ ಹಾರ್ಟ್ ಕ್ಯಾರೀಸ್ ಡಬಲ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ಮಮಲ್ಸ್, that the deoxygenated blood should goes to lungs and it gets oxygenated first, and then it comes to the heart, and then it reaches to all parts of the body. So there will be double circulation, or there will be double pressure like systolic pressure and diastolic pressure. So hence there will be left and right side of the heart are separated in birds and mammals. And very good. Reaction nodri, reaction of metals with acids or metals with oxygen, non-metals with oxygen, perfect. Aerobic anaerobic respiration difference ಅಥವಾ ಅದರ ಪ್ರಾಪರ್ಟೀಸ್ ಕೇಳಿದ್ರೆ ಅದನ್ನು ಬರೀದು. ದೆನ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟಾರ್, ದೆನ್ ಪ್ರಾಪರ್ಟೀಸ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಕ್ಯುಲರ್ ಸ್ಪೈಲ್ ಸುತ್ತ ಹೆಂಗಿರ್ತದೆ, ಡಯಾಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಡಯಾಗ್ರಾಮ್ ಆಫ್ ಹಾರ್ಟ್, ಡಯಾಗ್ರಾಮ್ ಆಫ್ ಎಕ್ಸ್ಕ್ರೀಷನ್, ಓಮ್ಸ್ ಲಾ, heating effect of electric current, displacement reaction, double displacement reaction, combination reaction, Fleming's left hand rule, Fleming's right hand rule, Maxwell's corkscrew rule, ಇವೆಲ್ಲ ನೀವೇನು ಇರಬೇಕು, ಪರ್ಫೆಕ್ಟ್ ಇರಬೇಕು. ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟಾರ, ಇವೆಲ್ಲ ನೀವೇನಿರಬೇಕು, ಪರ್ಫೆಕ್ಟ್ ಇರಬೇಕು. ಸೆಕ್ಷನ್ ಡಿ ಒಳಗೆ ಒಂದೇ ಕ್ವಶನ್ 35 36 ಎಲ್ಲಿ ಹೋದವು? ನೋಡ್ಬೇಕು ನಾನು. ಓಕೆ, ಎಸ್, ದಟ್ಸ್ ಫೈನ್. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್. 35 36 ಹೋಯ್ತು, ಮಿಸ್ ಆಗಿದೆ. ಸೊ ನಾಟ್ ಅ ಪ್ರಾಬ್ಲಮ್. 36 ಕ್ವಶನ್ ಇರ್ತಾವೆ. ಆಲ್ ದ ಬೆಸ್ಟ್, ಡೂ ವೆಲ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಇದಾದ್ಮೇಲೆ ನಾನು ಏನು ಮಾಡಿದ್ದೀನಿ, ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ಅಂತ ಕುಂತು ಸಾಧ್ಯವಾದಷ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಸೌಂಡ್ ಅಷ್ಟೊಂದು ಸ್ಟ್ರಾಂಗ್ ಬಂದಿಲ್ಲ, ಬಟ್ ಎಷ್ಟು ಕೇಳಿಸೋದು ಅಷ್ಟು ಕೇಳ್ರಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಮುಂದೆ ಎಕ್ಸಾಮ್ ಮುಗಿದ್ಮ್ಯಾಗ ಆ ಪೇಪರನ್ನು ಫೋಟೋ ಹೊಡೆದು ನಮ್ಗೆ ಸೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯು ಕೀಪ್ ಇಟ್ ವಿತ್ ಯು. ವೆನ್ ಫ್ರಮ್ ದ ಸ್ಕೂಲ್ ಇಟ್ ವಿಲ್ ಬಿ ಟೋಲ್ಡ್ ಟು ಯು ದ್ಯಾಟ್ ಎಲ್ಲ ಎಕ್ಸಾಮ್ ಮುಗಿದ್ಮ್ಯಾಗ ಅವ್ನು ಕಲೆಕ್ಟ್ ಮಾಡ್ಕೊಂಡು ನಮ್ಗೆ ತಂದು ಕೊಡ್ರಿ ಅಂತ ಹೇಳಿ. That time you can come and collect. Okay, yes, fine, thank you. Yes, fine, thank you. We'll see the remaining things in the next class. Hello, good morning students, how are you all? Hope everyone is fine. So just we will be discussing some of the concepts today, how you have to write the exams. So with that we'll discuss some of the important questions also. So ನೀವು ಹೆಂಗೆ ಬರೀಬೇಕು ಎಕ್ಸಾಮ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡಿ. ಸೊ there will be
50 marks for 6th and 7th, 8th, 9th, 10th, 80 marks. Okay, so pattern will be already sent and the syllabus is already sent for you people. Only thing here very much important is while writing the exam you have to take care of so many things. So not only now the online exam I am speaking about, whenever you write the exams of final exams, so where you have to sit for 3 hours, ಎಲ್ಲಿ 3 ಗಂಟೆ ನೀವು ಕೂಡಬೇಕು ನೋಡ್ರಿ, ಅಲ್ಲಿ ಕೂಡ ಬರೀತಕ್ಕಂಥ ವಿಷಯಗಳು ಏನೇನು ಮಾಡಬೇಕು. ಸೊ ವೆನ್ ಎವರ್ ದ ಕ್ವಶನ್ ಪೇಪರ್ ಈಸ್ ಗಿವನ್ ಟು ಯು, ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಮೇಕ್ ಯುವರ್ ಮೈಂಡ್ ರಿಲ್ಯಾಕ್ಸ್. ಫಸ್ಟ್ ಒಂದು 1 minute or 2 minute ಯು ಜಸ್ಟ್ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಬ್ರೀದ್ ಇನ್ ಮಾಡಬೇಕು, ಬ್ರೀದ್ ಔಟ್ ಮಾಡಬೇಕು ಆ್ಯಂಡ್ ಮೇಕ್ ದ ಮೈಂಡ್ ಸೋ ರಿಲ್ಯಾಕ್ಸ್. ಸೊ ಯಾವುದನ್ನು ಥಿಂಕ್ ಮಾಡಬಾರ್ದು. ಯಾವುದೇ ಚಾಪ್ಟರ್ ಬಗ್ಗೆ ರಿವಿಷನ್ ಆಗಿರ್ಬೋದು ಅಥವಾ ಈ ಚಾಪ್ಟರ್ ಬಗ್ಗೆ ಕ್ವಶನ್ ಬರ್ತದೋ ಇಲ್ಲೋ ಅನ್ನೋ ಡೌಟ್ ಇರ್ಬೋದು, ಏನೂ ಇರಬಾರ್ದು. ಜಸ್ಟ್ ಆ ಒಂದು ಟೈಮ್ ಏನು ಎಕ್ಸಾಮ್ಗೆ ಹೋಗಿ ನೀವು ಕೂಡ್ತಿರಲ್ಲ, ಸೊ ಆ ಒಂದು 10ರಿಂದ 15 ನಿಮಿಷ ಒಟ್ಟ ಮೈಂಡ್ ಫುಲ್ ರಿಲ್ಯಾಕ್ಸ್ ಇರಬೇಕು. ಸೊ ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮುಂಚೆ ಒಂದು 3 to 4 minutes ಏನದಲ್ಲ ಪ್ರಾಣಾಯಾಮ ಮಾಡಬೇಕು. ಸೊ 3 to 4 minutes ಏನು ನೀವು ಪ್ರಾಣಾಯಾಮ ಮಾಡ್ತೀರಿ, ದಟ್ ಈಸ್ ಮೋರ್ ಇಫೆಕ್ಟಿವ್. ಓಕೆ, ಅದು ಮೈಂಡ್ ರಿಲ್ಯಾಕ್ಸ್ ಮಾಡ್ತದೆ. ದೆನ್ ವೆನ್ ದ ಕ್ವಶನ್ ಪೇಪರ್ ಇಸ್ ಗಿವನ್, ಡಿಪೆಂಡಿಂಗ್ ಅಪಾನ್ ಯುವರ್ ಮೈಂಡ್ ಸೆಟ್, you completely read the question paper once or you stop the question paper. You don't read the question paper, just like last class I told before that. ಸೊ ನಿಮ್ದು ಮೈಂಡ್ಸೆಟ್ ಯಾವ ಟೈಪ್ ಐತಿ ಆ ಟೈಪ್ ಹೋಗ್ಬೇಕು. ಸೊ ಒಬ್ಬೊಬ್ರು ಏನಿದೆ ಮೈಂಡ್ಸೆಟ, ಸೊ ಎಲ್ಲ ಕ್ವಶನ್ ಪೇಪರ್ ಓದ್ಕೊಂಡು ಒಂಥರ ಪ್ರಿಪ್ರೇಷನ್ ಮಾಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರೆಯೋರು ಇರ್ತಾರೆ, ಅವರೆಲ್ಲ ಪೂರ್ತಿ ಕ್ವಶನ್ ಪೇಪರ್ ಓದ್ಕೋರಿ. ಬಟ್ ಸಮ್ಟೈಮ್ಸ್ ಏನಿರ್ತದೆ, ಒಂದಿಷ್ಟು ಜನಕ್ಕೆ ಕ್ವಶನ್ ಪೇಪರನ್ನು ಓದಿದ್ರೆ ಯಾವುದೇ ಕ್ವಶನಲ್ಲಿ ಬರ್ತಿದ್ದಿಲ್ಲ ಅಂದ್ರೆ ಇಟ್ ಈಸ್ ಡಿಫಿಕಲ್ಟ್. ಓಕೆ, ಸೊ ದ್ಯಾಟ್ ಪೀಪಲ್ ನೀವು ಏನು ಮಾಡಿರಿ ಅಂದರೆ ಅಟ್ ಅ ಟೈಮ್ ಒಂದು ಕ್ವಶನನ್ನು ಓದ್ರಿ, ಅದಕ್ಕೆ ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿರಿ. ವೆನ್ ಯು ಫಿನಿಶ್ ದ್ಯಾಟ್ ಕ್ವಶನ್, ಅಗೇನ್ ಗೋ ಟು ಅನದರ್ ಕ್ವಶನ್ ಆ್ಯಂಡ್ ರೈಟ್ ಅದರ್ ಆನ್ಸರ್. ಥರ್ಡ್ ಕ್ವಶನ್ ಆಲ್ಸೋ ಇಫ್ ಯು ಸ್ಟಾರ್ಟ್, ಅಗೇನ್ ರೈಟ್ ದ ಆನ್ಸರ್. ಸೊ ಯು ಕಂಟಿನ್ಯೂ ಲೈಕ್ ದ್ಯಾಟ್ ಓನ್ಲಿ. Okay, so that is the kind of mindset what you have. It depends on that. Okay, so then after that, the main thing when it comes to science and mathematics, mainly I'm telling, explain properly. And it is told that first ಯಾವ್ದು ನಿಮಗೆ ಪರ್ಫೆಕ್ಟ್ ಇರ್ತದೆ ಅದನ್ನು ಬರೀರಿ ಅಂತ ಹೇಳಲಾಗ್ತದೆ. ಬಟ್ ಇಫ್ ಯು ಆಸ್ಕ್ ಮೀ ಇನ್ 9th and 10th, ಅದಕ್ಕಿಂತಲೂ ಕೂಡ ಸೀರಿಯಲ್ ಆಗಿ ಹೋಗೋದು ಭಾಳ ಬೆಟರ್. ಓಕೆ, it gives the indication that the student is a very good, having very good knowledge, or we can say he is a topper or she is a topper. So regular ಆಗಿ ಫಸ್ಟ್ ದಿಂದ್ರನ ಸೀರಿಯಲ್ ಆಗಿ ಹೋದ್ರೆ ಭಾಳ ಒಳ್ಳೆಯದು when you comes to 8th, 9th, 10th. ಬಟ್ ಸ್ಟಿಲ್ ಇಫ್ ನಿಮ್ಗೆ ಈಸಿ ಬರೀದಾದ್ರೆ ಭಾಳ ಚಲೋ. ಬಟ್ ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಸೋ ಮೆನಿ ಥಿಂಗ್ಸ್, ಯು ಗೋ ಡೈರೆಕ್ಟ್ಲಿ. So we are discussing how the preparation will be going on. So I hope everything is ready now. So then after that, whenever you write a diagram or whenever you solve a numerical, so always maintain the proper discipline in that numerical or that diagram, whichever. Whenever the diagram is given, label the parts. So if they asked some parts like 4 parts, 5 parts, you label all those 4 or 5 parts. Or if they ask just label the parts, label more parts. Even though they ask only 4 parts, you can label 5 to 6 parts. So always do extra work. So if there is 5 questions asked, answer any 5. So if you still have the time, answer all the 6 or 7 questions they have given, because there is a chance that some of the questions may go wrong. So that time you have a chance that if you have already solved more questions, the solved questions which gets more marks will be considered. So you do that also. Okay, and when there is a important words, for example in our chemistry there is a word called catalyst. Okay, so when it comes to 6th, 7th, 8th, there is a word called crop, there is a word called metal. So when important words comes as an answer, you can underline the answer with your pencil ನೀವು ಅದರ ಆನ್ಸರನ್ನು ಅಂಡರ್ಲೈನ್ ಕೂಡ ಮಾಡಬಹುದು. ಸೊ ದೆನ್ ಡೋಂಟ್ ಲೀವ್ ದ ಹಾಲ್, ಎಕ್ಸಾಮ್ ಹಾಲನ್ನು 3 ಗಂಟೆ ಮುಂಚೆನೇ ಬಿಡ್ಲಿಕ್ಕೆ ಹೋಗಬೇಡ್ರಿ. ಸೊ ಯು ಜಸ್ಟ್ ರಿವೈಸ್. ಅಥವಾ ನಿಮ್ಗೆ ಯಾವುದೋ ಒಂದು ಕ್ವಶನ್ ಬರ್ತಿದ್ದಿಲ್ಲ ಅಂದ್ರೆ, ಸೊ ಅದ್ರ ಬಗ್ಗೆ ಏನೋ ಒಂದು ಕೇಳಿರ್ತೀರಿ ನೀವು. ಸೊ ಎಲ್ಲೋ ಕ್ಲಾಸ್ ಒಳಗೆ ಕೇಳಿದ್ದು ಅಥವಾ ಓದಿದ್ದು ಎಲ್ಲೋ ಇರ್ತದೆ, ಅಥವಾ ನೇಮ್, ಆ ಕ್ವಶನ್ದೊಳಗೆ ಇರ್ತಕ್ಕಂಥ ವರ್ಡ್ ನೇಮ್ ಎಲ್ಲ. ಸೊ ನಿಮ್ಗೆ ಏನೋ ಒಂದು ಬೇಸಿಕ್ ಐಡಿಯಾ ಇರ್ತದೆ. ಸೊ ದ್ಯಾಟ್ ಯು ಕ್ಯಾನ್ ಎಕ್ಸ್ಟೆಂಡ್ ದಟ್ ಐಡಿಯಾ. ಸೊ ಅದನ್ನು ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಎಕ್ಸ್ಪೆನ್ಸ್ ಮಾಡ್ಬೋದು. ಅದ್ರ ಮೇಲೆ ನೀವೇನು ಮಾಡ್ಬೋದು, ಆನ್ಸರನ್ನು
ಬರಿಬೋದು. ಸೊ ಈಗಾಗಲೇ ಪ್ಯಾಟರ್ನ್ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ 2 to 3 times, but still I will tell you again. Okay, this is completely regarding what we can say exam preparation, and after once the exam is preparation writing is finished, check once again whether you have put the question number right or not, and all the initials, ಹೆಸರ ನೇಮ ಸಬ್ಜೆಕ್ಟ್ ಅವೆಲ್ಲ ಕರೆಕ್ಟ್ ಅದಾವಿಲ್ಲ ನೋಡ್ಕೋರಿ. ಜೊತೆಗೆ ಏನು ಮಾಡಿರಿ, ಒಂದ್ಸಲ ಅದು ಮುಗಿದ್ಮೇಲೆ ಎಲ್ಲ ಕ್ವಶನ್ ಆನ್ಸರ್ ಸಾಲ್ವ್ ಆಗಿದಾವೆ ಇಲ್ಲೋ, ಎಲ್ಲ ಬರ್ದಿದ್ರಿಲ್ಲೋ, ಏನಾದರೂ ಚೇಂಜಸ್ ಮಾಡಬೇಕಾ, ಜಸ್ಟ್ ಯು ವಿಲ್ ಡೂ ದ ಕ್ವಿಕ್ ರಿವಿಷನ್. ಒಂದು 3 to 4 minutes ಒಳಗೆ ಕ್ವಿಕ್ ರಿವಿಷನನ್ನು ನೀವು ಮಾಡ್ಕೋಬೇಕು. ಸೊ ಆಫ್ಟರ್ ದ್ಯಾಟ್ ಯು ಸೇ ದ್ಯಾಟ್ ಓಕೆ ದ ಎಕ್ಸಾಮ್ ಈಸ್ ಫಿನಿಶ್ಡ್. ಅಥವಾ ಯಾವುದಾದ್ರೂ ಕ್ವಶನ್ಸ್ ಬರ್ತಿದ್ದಿಲ್ಲ ಅಂದರೆ ದೆನ್ ಆಫ್ಟರ್ ದ್ಯಾಟ್ ಯು ಥಿಂಕ್ ಯು ವಿಲ್ ಬಿ ಹ್ಯಾವಿಂಗ್ ದ ಟೈಮ್ ಇನ್ ಮಿಡಲ್. ಸೊ ಒಂದೇ ಕ್ವಶನಿಗೆ ಭಾಳ ಟೈಮನ್ನು ವೇಸ್ಟ್ ಮಾಡಬೇಡಿ. ಓಕೆ, ಸೊ while drawing the diagram, take your own time when it comes to mathematics or numericals of physics. ಸೊ ಅಲ್ಲಿ ಏನಾಗ್ತದೆ, ಪ್ರೊಸೆಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಫಸ್ಟ್ ಸ್ಟೆಪ್ ಒಳಗೆ ತಪ್ಪು ಬಿಟ್ಟರೆ ಅಂದ್ರೆ ಮುಂದಿನ ಎಲ್ಲ ತಪ್ಪಾಗಿಬಿಡ್ತದೆ, ಯಾವುದೇ ಮಾರ್ಕ್ ಸಿಗೋದಿಲ್ಲ. ಮೇನ್ಲಿ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ ಫಿಸಿಕ್ಸ್ ನ್ಯೂಮರಿಕಲ್ಸ್. ಸೊ ದಟ್ ಟೈಮ್ ಯು ಹ್ಯಾವ್ ಟು ಡೂ ದ ವೆರಿ ಮಚ್ ಕ್ಲಿಯರ್ ಅಬ್ಸರ್ವೇಷನ್. ಫಸ್ಟ್ದಿಂದ ಸ್ಟಾರ್ಟಿಂಗ್ದಿಂದ್ರನ ಯಾವುದೇ ತಪ್ಪಾಗ್ಲಾರ್ದಂಗೆ ನೋಡ್ಕೋತ ಹೋಗಿ ಫೈನಲ್ ಮಟ್ಟ ಇದು ಮಾಡಬೇಕು. ಯಾಕಂದರೆ ಮ್ಯಾಥ್ಸ್ ಪ್ರಾಬ್ಲಮ್ದು ನೀವು 2 to 3 ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀರ, ಬಟ್ ಫಸ್ಟ್ ಸ್ಟೆಪ್ ರಾಂಗ್ ಆತಂದ್ರೆ ಬಗೆಹರಿತು. ಸೊ ಇಟ್ ಈಸ್ ಜಸ್ಟ್ ಲೈಕ್ ಇಫ್ ಯು ಡೋಂಟ್ ಕೀಪ್ ದ ಫಸ್ಟ್ ಬಟನ್ ಆಫ್ ಶರ್ಟ್ ಪ್ರಾಪರ್, ದೆನ್ ಆಲ್ ಬಟನ್ಸ್ ವಿಲ್ ಬಿ ರಾಂಗ್. ಸೊ ಆ ಟೈಪ್ ಆಗ್ತದೆ. ಸೊ ಅದ್ರ ಬಗ್ಗೆ ನೀವೇನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಆಫ್ಟರ್ ದಿಸ್ ಈಗಾಗಲೇ ಡಿಸ್ಕಸ್ ಮಾಡಿದಂಗೆ 6th, 7th ಆ್ಯಂಡ್ 8th. ಸೊ 2 hour ಟೈಮ್ ಇರ್ತದೆ ನಿಮ್ಗೆ, 50 marks ಇರ್ತಾವೆ. ಸೊ 6th, 7th ಅಷ್ಟೇ 2 hours ಟೈಮ್, 50 marks. ಮ್ಯಾಚ್ ದ ಫಾಲೋವಿಂಗ್ ಫಸ್ಟ್ 6 mark ಇರ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್, ದೋಸ್ ವಿಲ್ ಬಿ ಆಫ್ 6 marks. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಆನ್ಸರ್ಸ್ ಆಲ್ಸೋ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಡೈರೆಕ್ಟ್ ಆನ್ಸರ್ ಬರೆದ್ರೆ ನಡೀತದೆ. ಟ್ರೂ ಆರ್ ಫಾಲ್ಸು ಡೈರೆಕ್ಟ್ ಆನ್ಸರ್ ಬರೆದು ನಡೀತದೆ. ಇದಾದ ನಂತರ 8 ಟ್ರೂ ಆರ್ ಫಾಲ್ಸ್ ಇರ್ತಾವೆ. ದೆನ್ 2 marks 4 questions, 8 mark. ಸೊ ಆನ್ಸರ್ ದ ಫಾಲೋವಿಂಗ್ 30 to 50 words ಇರ್ತದೆ ಅದು. ಸೊ 3 mark 4 question, 12 marks. 5 mark 2 question, 10 mark. Total 50 marks. This is completely of 6th and 7th. ಸೊ 10th ಅಂತೂ ಆಲ್ರೆಡಿ ಸೆಂಡ್ ಮಾಡ್ಯದ. ಸೊ 1 to 20 1 mark, ಬಟ್ ಅದ್ರಾಗ 17 to 20 ಏನಿರ್ತಾವೆ 1 mark, ಬಟ್ 4 question ಇರ್ತಾವೆ. ಸೊ 32 marks ಅದಲ್ಲಿ. 21 to 26 ಶಾರ್ಟ್ ಆನ್ಸರ್ ಟೈಪ್ 2 mark. 27 to 33 they are also short answer type, 3 mark. 34 to 36 are 5 mark. ಸೊ ಈ ಟೈಪ್ ಇರ್ತದೆ. ಸೊ ಇಂಟರ್ನಲ್ ಚಾಯ್ಸಸ್ ಇರ್ತಾವೆ, ಡೈರೆಕ್ಟ್ ಚಾಯ್ಸ್ ಇರಂಗಿಲ್ಲ 10th ಒಳಗೆ. ಅಂದ್ರೆ ಒಂದೇ ಕ್ವಶನ್ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಡಿಫೈನ್ ಅ ಕೆಮಿಕಲ್ ರಿಯಾಕ್ಷನ್ ಆರ್ ಡಿಫೈನ್ ಕ್ಯಾಟಲಿಸ್ಟ್, ಇವೆರಡರಾಗ ಒಂದು ಬರಿಬೇಕು. ಈ ಟೈಪ್ ಇರ್ತದೆ. ಓಕೆ, ವೆನ್ ಇಟ್ ಕಮ್ಸ್ ಟು 9th and 10th, so just a minute, 8th and 9th, same pattern will be there. First 1 into 6, 6 for match the following. Again fill in the blanks with correct answer, that is 1 into 6, 1 into 6, that is also 6. True or false, 1 into 8, that is 8. 20 marks will come from there. After that 2 marks 7 question will be there, so that will give you 14 mark. 3 marks 7 question will be there, that will give you 21 mark. 5 mark 5 question will be there, that will give you 25 mark. But 5 mark ಎಂದ್ರೊಳಗೆ ಏನಾಗ್ತದೆ, 5 mark ಎಂದ್ರೊಳಗೆ 6 ಕ್ವಶನ್ ಕೊಡ್ಲಾಗ್ತದೆ. ಅದ್ರೊಳಗೆ ನೀವು ಯಾವುದಾದ್ರೂ 5 ಸಾಲ್ವ್ ಮಾಡಿರಿ, ಟೈಮ್ ಉಳಿದಿತ್ತಂದ್ರೆ 6 ಸಾಲ್ವ್ ಮಾಡಿ. ಓಕೆ, ಸೊ ಇದಾದ ನಂತರ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕ್ಲಾಸಿಂದ ಏನು ಮಾಡೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಹೌ ಟು ಯು ಹ್ಯಾವ್ ಟು ಆನ್ಸರ್ ದೆಮ್ ಪ್ರಾಪರ್ಲಿ. ಸೊ ಅದೆಲ್ಲವನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಈ ನೆಕ್ಸ್ಟ್ ಏನದ ನೆಕ್ಸ್ಟ್ ನಿಮ್ಮ ಕ್ಲಾಸಿಂದ ಇಂಪಾರ್ಟೆಂಟ್ ಕ್ವಶನ್ ಇರ್ತದೆ, ಯು ಹ್ಯಾವ್ ಟು ವಾಚ್ ದಟ್. ಓಕೆ, ಥ್ಯಾಂಕ್ ಯು.